ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತೇನಪ್ಪ ವಿಡಿಯೋ ಅಂತ ಅಂದರೆ ನಿಮ್ಮ ಕಣ್ಮುಂದೆ ಇದೆ DJI ಆಕ್ಷನ್ 5 Pro ಆಕ್ಷನ್ ಕ್ಯಾಮ್ರಾ. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಮೊದಲನೇದಾಗಿ ಈ ಕ್ಯಾಮ್ರಾನ ನಾನು ಎಲ್ಲಿ ತಗೊಂಡೆ ಆ್ಯಂಡ್ ಹೇಗೆ ತಗೊಂಡೆ ಅಂತ ಹೇಳ್ತೀನಿ. ಎಲ್ಲಿ ತಗೊಂಡೆ ಅಂತ ಅಂದರೆ ಡಿಸೈನ್ ಇನ್ಫೋ ಅಂತ ಒಂದು ವೆಬ್ಸೈಟ್ ಇದೆ. ನಾನು ಬೇರೆ ವೆಬ್ಸೈಟ್ಗಳಿಗೆ ಕಂಪೇರ್ ಮಾಡಿದಾಗ ನನಗೆ ಫುಲ್ ಕಮ್ಮಿ ಅಂತ ಅನಿಸಿದ್ದು. ಅಡ್ವೆಂಚರ್ ಕಾಂಬೋ ಬಂದು 40 ಇತ್ತು, ನಾರ್ಮಲ್ ಸ್ಟ್ಯಾಂಡರ್ಡ್ ಕಾಂಬೋ ಬಂದು 30K ಇತ್ತು. DJI ಆಕ್ಷನ್ 5 Pro ಇದು, ಓಕೆನಾ. ಇದೇ ನಾನು ಬೇರೆ ವೆಬ್ಸೈಟಲ್ಲಿ ಕಂಪೇರ್ ಮಾಡಿದಾಗ ಸ್ಟ್ಯಾಂಡರ್ಡ್ ಕಾಂಬೋನೇ ಫ್ಲಿಪ್ಕಾರ್ಟ್ ಅಲ್ಲಿ ಲೈಕ್ 36K ಏನೋ ಇತ್ತು, ಅಡ್ವೆಂಚರ್ ಕಾಂಬೋ ಬಂದು 46K ಇತ್ತು. ಅಲ್ಲಿ ಹತ್ರ ನಾನು 5K ಸೇವ್ ಮಾಡಿದ್ದೀನಿ ಡಿಸೈನ್ ಇನ್ಫೋ ಅನ್ನೋ ಒಂದು ವೆಬ್ಸೈಟ್ ಇಂದ. ಸೊ ನಾನು ಕೂಡ ಆರ್ಡರ್ ಮಾಡಿದ್ದೆ ಡಿಸೈನ್ ಇನ್ಫೋ ಅನ್ನೋ ವೆಬ್ಸೈಟ್ ಅಲ್ಲೇ 2400 ಅಡ್ವಾನ್ಸ್ ಪೇಮೆಂಟ್ ಹಾಕಿದ್ದೀನಿ. ಇನ್ನು ಮಿಕ್ಕಿದ್ದು 39,000 ಕ್ಯಾಶ್ ಕೊಟ್ಟಿದ್ದೀನಿ. ನಾನು ಆರ್ಡರ್ ಮಾಡಿ 5 ಡೇಸ್ ಆಗಿತ್ತು. ಸೊ ಬ್ಲೂ ಡಾರ್ಟ್ ಅನ್ನೋ ಒಂದು ಕೊರಿಯರ್ ಸರ್ವಿಸ್ ಏನಿರುತ್ತೆ ಅಲ್ಲಿಗೆ ಶಿಪ್ಮೆಂಟ್ ಆಗಿತ್ತು. ಬಟ್ ಅಂದ್ರೆ ನಾವು ಅಡ್ರೆಸ್ ಕೊಟ್ಟಿದ್ರಲ್ಲ ಅಲ್ಲಿಗೆ ಶಿಪ್ಮೆಂಟ್ ಆಗಿರ್ಲಿಲ್ಲ. ಸೊ ಇವತ್ತು ಬ್ಲೂ ಡಾರ್ಟ್ ಹತ್ರಕ್ಕೆ ಹೋಗಿ ಸೊ ಅಲ್ಲಿ ವೇ ಬಿಲ್ ನಂಬರ್ ಕೊಟ್ಟಾಗ ಒಂದ್ 25 ನಿಮಿಷ ಕಾಯಿಸಿದ್ರು. ಅದಾದ್ಮೇಲೆ ಕೊಟ್ರು ಪ್ರಾಡಕ್ಟ್. ಸೊ ಅಲ್ಲೇ ಕ್ಯಾಶ್ ಕೊಟ್ಟು ಪ್ರಾಡಕ್ಟ್ ನ ಎತ್ಕೊಂಡ್ ಬಂದ್ರಿ. ನಾನ್ ಸಜೆಸ್ಟ್ ಮಾಡ್ತೀನಿ ಡಿಸೈನ್ ಇನ್ಫೋದಲ್ಲಿ ತಗೊಳ್ಳಿ ಅಂತ. ಬಟ್ ಯಾರ್ಯಾರಿಗೆ ಏನ್ ಮೋಸ ಆಗಿದೆ ಗೊತ್ತಿಲ್ಲ, ಬಟ್ ನನ್ಗಂತೂ ಯಾವ್ದೇ ರೀತಿ ಮೋಸ ಆಗಿಲ್ಲ. ಸೊ ಒಟ್ನಲ್ಲಿ ಪ್ರಾಡಕ್ಟ್ ಬರೋದು ಒಂದು 6-7 ಡೇಸ್ ಈ ತರ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಪ್ರಾಡಕ್ಟ್ ಮಾತ್ರ ನನ್ಗೆ ಒರಿಜಿನಲ್ ಬಂದಿದೆ. ಸೊ ನೀವು ಕೂಡ ಒಂದು 4-5K ಉಳಿಸಬೇಕು ಅಂತ ಅಂದ್ರೆ ಇದೇ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿ ಒಂದ್ಸಲಿ ನೋಡಿ. ನನ್ಗಂತೂ ಚೆನ್ನಾಗೆ ಬಂದಿದೆ. ಸೊ ನಿಮ್ಗೂ ಕೂಡ ಚೆನ್ನಾಗೆ ಬರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲಿ ತಗೊಂಡ್ರಿ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಸುತ್ತೆ. ಹೇಗಪ್ಪ ತಗೊಂಡೆ, ಎಷ್ಟಪ್ಪ ಕಾಸು ಬಂತು ನಿನ್ಗೆ, ಎಲ್ಲಿಂದ ಅಪ್ಪ ತಗೊಂಡೆ ಅಂತ ಕೇಳೋದಾದ್ರೆ ನಂದು ಇನ್ನೊಂದು ಚಾನಲ್ ಇದೆ ಯೋಗಿ ಫೈಲ್ಸ್ ಅಂತ, ಮೂವಿ ರಿವ್ಯೂಸ್ ಮಾಡ್ತೀನಿ. ಸೊ ಅದರಿಂದ ಪ್ರಮೋಷನ್ಸ್ ಏನ್ ಬಂತು, ಸೊ ಅದರಿಂದ ಸೇವಿಂಗ್ಸ್ ಅಂತ ಒಂದು 30K ವರೆಗೂ ಕೂಡಿಕ್ಕಿದೆ. ಸೊ ಇನ್ನೊಂದು 10K ನಮ್ಮ ಅಣ್ಣ ಕೊಟ್ಟ, ಎರಡು ಸೇರಿ 40K ಆಯ್ತು. ಹೋಗಿ ತಗೊಂಡೆ ಈ ತರ ಕ್ಯಾಮ್ರಾನ ನಾನು ತಗೊಂಡೆ. ಅಂಡ್ ಒನ್ ಮೋರ್ ಥಿಂಗ್, ಡಿಸೈನ್ ಇನ್ಫೋದಲ್ಲಿ ಏನು ಅಂತ ಅಂದ್ರೆ 40,000 ಅಡ್ವೆಂಚರ್ ಕಾಂಬೋ ತೋರಿಸುತ್ತೆ. ಅದ್ರ ಜೊತೆಗೆ 1200 ಶಿಪ್ಮೆಂಟ್ ಫೀ ಆಸ್ ಮಾಡ್ತಾರೆ. ಲೈಕ್ ಕ್ಯಾಶ್ ಆನ್ ಡೆಲಿವರಿಗೆ ಶಿಪ್ಮೆಂಟ್ ಫೀ ಏನಿದೆ ಅದನ್ನ ಆಡ್ ಮಾಡ್ತಾರೆ 1200. ಟೋಟಲ್ ಆಗಿ ನನಗೆ ಎಷ್ಟು ಕಾಸ್ಟ್ ಬಿತ್ತಪ್ಪ ಅಂತ ಅಂದ್ರೆ 41,300 ರುಪೀಸ್ ಟೋಟಲ್ ಆಗಿ ಈ ಕ್ಯಾಮ್ರಾಗೆ ಆಗಿರೋದು, ಓಕೆನಾ. ಸೊ ಇದಾಗಿತ್ತು ಎಲ್ಲಿ ತಗೊಂಡೆ ಅಂಡ್ ಹೇಗ್ ತಗೊಂಡೆ ಅನ್ನೋದಕ್ಕೆ ಕ್ಲಾರಿಫಿಕೇಶನ್. ಸೊ ಈಗ ಪಟ ಅಂತ ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಕಣ್ಣು ಮುಂದೆನೆ ಈ ಪ್ರಾಡಕ್ಟ್ನ ಓಪನ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ನಾನು ಆ್ಯಕ್ಚುಲಿ ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಇದರ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಬ್ಲೂ ಡಾಟ್ ಹತ್ರನೇ ಓಪನ್ ಬಾಕ್ಸ್ ಡೆಲಿವರಿ ಮಾಡಿದೆ. ಸೊ ಈ ಅನ್ಬಾಕ್ಸ್ ವಿಡಿಯೋನ ಹಾಕ್ತೀನಿ, ನೋಡಿ. ಬಂತು ನೋಡಿ. ಸೊ ಇದು ಆಲ್ರೆಡಿ ಓಪನ್ ಆಗಿದೆ. ಹೆಂಗೈತೆ ಅಂತ ನಿಮ್ಮ ಮುಂದೆ ಇನ್ನೊಂದ್ಸಲಿ ಓಪನ್ ಮಾಡ್ತಾ ಇದ್ದೀನಿ ಅಷ್ಟೇ. ಕ್ಯಾಮ್ರಾ ಬಾಕ್ಸು, ಇದು ಆಕ್ಸೆಸರೀಸ್ ಬಾಕ್ಸು. ನೀವು ಡಿಸೈನ್ ಇನ್ಫೋ ಇಂದ ತಗೊಂಡಾಗ ಫುಲ್ ಸೀಲ್ಡ್ ಪ್ಯಾಕ್ ಆಗಿರುತ್ತೆ. ಇದು ನೋಡಿದ ತಕ್ಷಣ ಒರಿಜಿನಲ್ಲೇ ಅಂತ ಸಮಾಧಾನ ಆಯಿತು. ಸೊ ಇವೆರಡು ಸೈಡ್ ಗಿಡನ ಮೊದಲನೇದಾಗಿ ಇಲ್ಲೊಂದು ಏನು ಕೊಟ್ಟಿದ್ದಾರೆ, ಇದು ಸ್ಟ್ಯಾಂಡ್ ಎಷ್ಟುದ್ದ ಬೇಕಾದರೂ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು. ಇದಕ್ಕೆ ಆಮೇಲೆ ಬರ್ತೀನಿ, ಒಂದೊಂದಾಗಿ ಓಪನ್ ಮಾಡೋಣ. ಇದು ಸಿಲಿಕಾ ಜೆಲ್ಲು ಕಡೆ ಸೈಡ್ಗೆ ಹಾಕೋಣ. ಸೊ ಆಕ್ಸೆಸರೀಸ್ ಎಲ್ಲ ಕೂಡ ಇಲ್ಲಿ ಓಪನ್ ಮಾಡಿ ಇಕ್ಕೋಣ. ಆಮೇಲೆ ಒಂದೊಂದೇ ತೆಗೆದು ನೋಡೋಣ. ಓಕೆ, ಇದು ಯೂಸರ್ ಮ್ಯಾನ್ಯಲ್ಲು, ಸ್ಕ್ಯಾನರು, DJI ಸ್ಟೋರ್ದೆಲ್ಲ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯಲ್ ಎಲ್ಲ ಅಲ್ಲಿರಲಿ. ಆ ಕಡೆ ಬ್ಯಾಟ್ರಿ, ಇಷ್ಟೇ ಆಕ್ಸೆಸರೀಸ್ ಬಾಕ್ಸ್ ಅಲ್ಲಿ ಇಷ್ಟೇ ಇರೋದು, ಇನ್ನೇನು ಇಲ್ಲ. ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಇದು ಅಲ್ಲೇ ಇರಲಿ. ಸೊ ಇನ್ನ ಕ್ಯಾಮ್ರಾ ಬಾಕ್ಸ್ ವೆಯ್ಟ್ ಮಾಡ್ತಾ ಇದ್ದೀರಾ, ಬೇಗ ಓಪನ್ ಮಾಡೋಣ ಕ್ಯಾಮ್ರಾ ಬಾಕ್ಸ್. ಈಗ ಕ್ಯಾಮ್ರಾ ಅದು ಕೇಸ್ ಅಂಡ್ ಇಲ್ಲಿ ಬಂತು ನೋಡ್ರಿ ಕ್ಯಾಮ್ರಾ. ಸೊ ಇದನ್ನ ಸೈಡ್ಗೆ ಇಕ್ಕಿ ಒಂದೊಂದಾಗಿ ಏನೇನಿದೆ ಅಂತ ನಿಮ್ ಕಣ್ಣು ಮುಂದೆ ಇಕ್ತೀನಿ. ಇದು ಆಕ್ಚುಯಲ್ ಆಗಿ ಅಡ್ವೆಂಚರ್ ಕಾಂಬೋ. ಇದು ಅಡ್ವೆಂಚರ್ ಕಾಂಬೋ ಆಗಿರೋದ್ರಿಂದ ಇಷ್ಟೆಲ್ಲ ಐಟಮ್ಸ್ ಇದೆ. ನಾರ್ಮಲ್ ಕಾಂಬೋ ಆಗಿದ್ರೆ ನಿಮ್ಗೆ ಕ್ಯಾಮ್ರಾ ಒಂದು, ಈ ಕೇಸ್ ಒಂದು ಬಿಟ್ರೆ ಇನ್ನೇನು ಸಿಗ್ತಾ ಇರ್ಲಿಲ್ಲ. ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ಕೊಂಡಿದ್ರೆ ಆನ್ ಆಗುತ್ತೆ. ಆನ್ ಆಯ್ತು ನೋಡಿ. ಸೊ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೆ, ಈಗ ನಿಮ್ಗೆ ತೋರ್ಸೋಕ್ಕೋಸ್ಕರ ಹಂಗೆ ಮಾಡ್ತಾ ಇದ್ದೆ ಅಷ್ಟೇ. ಓಕೆ, ಸೊ ನೋಡ್ಬೋದು ನೀವು ಕ್ಲಾರಿಟಿ. ಇಲ್ಲಿ 4K 60 FPS ಇದೆಲ್ಲ ನಮ್ಗೆ ಏನು ಬೇಕೋ ಚೇಂಜ್ ಮಾಡ್ಕೊಬೋದು. ಸೊ ಗೈಸ್, ಕ್ಲಾರಿಟಿ ಮಾತ್ರ ಕ್ರೇಜಿ ಆಗಿದೆ. ನೋಡ್ಬೋದು ನೀವು, ಕ್ಲಾರಿಟಿ ಮಾತ್ರ ಕ್ರೇಜಿ ಆಗಿದೆ. ನೋಡಿ ಇಲ್ಲಿ ನಾನು ನೋಡ್ಬೋದು ನೀವು. ಕ್ಯಾಮ್ರಾ ಮಾತ್ರ ನನಗಂತೂ ಹೆವಿ ಇಷ್ಟ ಆಯಿತು. ಸೊ ಇಷ್ಟು ಬರುತ್ತೆ ಅಡ್ವೆಂಚರ್ ಕಾಂಬೋದಲ್ಲಿ. ಸೊ ಮ್ಯಾಗ್ನೆಟಿಕ್ ಮೌಂಟು ಇಲ್ಲಿ ಕೆಳಗಡೆ ಏನಿರುತ್ತೆ ಇದನ್ನು ಪ್ರೆಸ್ ಮಾಡಿ. ನಾನು ಯಾಕಪ್ಪ DJI ಆಕ್ಷನ್ ಆಸ್ಮೋನೇ ತಗೊಂಡೆ ಅಂತ ಅಂದರೆ ಇದಕ್ಕೆ ಮ್ಯಾಗ್ನೆಟಿಕ್ ನೋಡಿ ಎಷ್ಟು ಚೆನ್ನಾಗಿ ಮೌಂಟ್ ಆಗಿದೆ ಅಂತ. ಸೊ ಇದನ್ನು ಪಟ್ ಅಂತ ವರ್ಟಿಕಲ್ ಮಾಡಬೇಕು, ಇನ್ಸ್ಟಾ ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಹಿಂಗೆ ಪ್ಲಗ್ ಮಾಡಿ ಈ ಥರ ಸಖತ್ತಾಗಿ ಕುತ್ಕೊಳ್ಳುತ್ತೆ. ಈ GoPro ಹೋಲ್ಸ್ಕೊಂಡ್ರೆ ಸೀರಿಯಸ್ ಆಗಿ DJI ಮಾತ್ರ ಬೆಸ್ಟ್ ಅಂತಾನೆ ಹೇಳ್ತೀನಿ. ಕ್ರೇಜಿ ಆಗಿದೆ ಮಾತ್ರ, ನನಗಂತೂ ಹೆವಿ ಇಷ್ಟ ಆಯಿತು. ಸೊ ಇಷ್ಟೇ ಗೈಸ್ ಅನ್ಬಾಕ್ಸಿಂಗು. ಸೊ ಇದಾಗಿತ್ತು ನಮ್ಮ GoPro ಅಂತೀನಿ
DJI Action 5 Pro ಅನ್ಬಾಕ್ಸಿಂಗು. ಸೊ ನಾನು ಒಂದೇನಪ್ಪ ಹೇಳ್ತೀನಿ ಅಂತ ಅಂದ್ರೆ, ನೀವೇನಾದ್ರೂ ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಕಮ್ಮಿ ಮೇಲೆ ಇನ್ವೆಸ್ಟ್ ಮಾಡಿ. DJI Action 4 ಇದೆ, ಸೊ ಅದ್ರ ಮೇಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. DJI Action 5 Pro ಯಾಕಪ್ಪ ತಾಂಡೆ ಅಂತ ಅಂದ್ರೆ, ನನ್ನ ಹತ್ರ ನಾನೇ ಸೇವ್ ಮಾಡಿರುವಂತಹ ಬಜೆಟ್ ಕೂಡ ಇತ್ತು ಅಂಡ್ ನನಗೆ ನೈಟ್ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು DJI Action 5 Pro ತಗೊಂಡೆ. ನಿಮ್ಗೆ ಏನಾದ್ರೂ ಸ್ವಲ್ಪ ಬಜೆಟ್ ಟೈಟ್ ಇದೆ ಅಂತ ಅಂದ್ರೆ, ಡಿಸೈನ್ ಇನ್ಫೋ ವೆಬ್ಸೈಟ್ ಅಲ್ಲಿ DJI Action 4 ಬಂದು 20,000 ಗೆ ಸಿಗುತ್ತೆ. ಅಲ್ಲಿಗೆ 1200 ಕ್ಯಾಶ್ ಆನ್ ಡೆಲಿವರಿ ಅಂತ ಅಂದ್ರು 22,000 ಗೆಲ್ಲ ನಿಮ್ಗೆ ಸಿಕ್ಬಿಡುತ್ತೆ DJI Action 4. ಸೊ ನೀವು ಅದಕ್ಕೆ ಬೇಕಾದ್ರೂ ಹೋಗ್ಬೋದು. GoPro ಹೋಲ್ಸ್ಕೊಂಡ್ರೆ ಸೀರಿಯಸ್ ಆಗಿ DJI Action 4 ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದಾದ್ಮೇಲೆ ವ್ಲಾಗ್ಸ್ ಅಂಡ್ ಮೋಟೋ ವ್ಲಾಗ್ಸ್ ಬರ್ತಾ ಇರತ್ತೆ, ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಒನ್ ಮೋರ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ, 40,000 ನನ್ಗೆ ಹೊಟ್ಟೆ ಎಲ್ಲ ಉರಿತಾ ಇತ್ತು. ಇದಕ್ಕೆಲ್ಲ ಇಕ್ತಾ ಇದ್ದೀನಲ್ಲಪ್ಪ, ತಗೊಂತಾ ಇದ್ದೀನಿ, ಮುಂದೆ ಏನು ಅಂತ. ಸೊ ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ 40,000 ವೇಸ್ಟ್ ಮಾಡ್ದಿರಾ ನನ್ನ ಗುರಿ ಕಡೆ ಫೋಕಸ್ ಮಾಡಬೇಕು ಅಂತ ಫುಲ್ ಫಿಕ್ಸ್ ಆಗಿದ್ದೀನಿ. ಸೊ ಏನೇ ಮಾಡಿದ್ರು ನನ್ನ ದುಡ್ಡಲ್ಲೇ ಮಾಡ್ತಾ ಇದ್ದೀನಿ. ಸೊ ಅಪ್ಪ ಅಮ್ಮನ್ಗೆ ಯಾವುದೇ ರೀತಿ ಪ್ರೆಷರ್ ಕೊಡ್ತಾ ಇಲ್ಲ. ಅಂಡ್ ಇನ್ನೊಂದಷ್ಟು ಜನ ವಿಡಿಯೋಸ್ ನೋಡಿ ಅಪ್ಪ ಅಮ್ಮನ ಕೇಳ್ತಾ ಇರ್ತೀರಾ, ಲೈಕ್ ನಂಗೆ ಅದು ಬೇಕು ಇದು ಬೇಕು ಅಂತ ಒಂದಕ್ಕಿಂತ 50,000 ಲಕ್ಷ ಕೇಳ್ತಾ ಇರ್ತೀರಾ. ಯಾರು ಕೂಡ ಆ ತರ ಮಾಡಬೇಡಿ. ಏನೇ ಮಾಡೋ ಹಂಗಿದ್ರು ನಿಮ್ದು ಏನೇ ಇದ್ರು ಸ್ವಂತ ಸೇವಿಂಗ್ಸ್ ಮಾಡಿ ತಗೊಂಡು ಅಪ್ಪ ಅಮ್ಮಂಗೆ ಪ್ರೌಡ್ ಮಾಡಿ. ಮೇನ್ ಇನ್ಸ್ಪಿರೇಷನ್ ಸ್ಫೂರ್ತಿ ಅಂದ್ರೆ ಮೊದಲು ನನ್ನ ತಾಯಿ ತಂತ್ರ ನನ್ನ ತಂದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.